ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲಿ ಇರುವ ಅಕ್ಕಿ ಹಿಟ್ಟಿನಿಂದ ತುಂಬ ಸುಲಭವಾಗಿ ಮತ್ತು ರುಚಿಯಾಗಿ ಸಿಹಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಈ ರೆಸಿಪಿಗೆ ತುಂಬ ಕಡಿಮೆ ಪದಾರ್ಥಗಳು ಸಾಕು. ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಬೆಲ್ಲ ಮತ್ತು 1.5 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ. ಬೆಲ್ಲ ಕರಗುವವರೆಗೂ ಮಾತ್ರ ಕುದಿಸಿದರೆ ಸಾಕು. ಪಾನಕ ಆಗುವಷ್ಟು ರೀತಿ ಏನು ಕುದಿಸುವ ಅವಶ್ಯಕತೆ ಇಲ್ಲ ಈ ಸಿಹಿಗೆ. ಬೆಲ್ಲ ಕರಗುವಂತೆ ಕುದಿಸಿದ ನಂತರ ಒಂದು ಜಾಲರಿಯಲ್ಲಿ ಬೇರೆ ಪಾತ್ರೆಗೆ ನೀರನ್ನು ಸೋಸಿಕೊಳ್ಳಿ. ಈಗ ಒಂದು ಪಾತ್ರೆಗೆ 1 ಕಪ್ ಅಕ್ಕಿ ಹಿಟ್ಟು, ಕಾಲ್ ಕಪ್ ತೆಂಗಿನ ತುರಿ, ಸ್ವಲ್ಪ ಏಲಕ್ಕಿ, 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಆಗಲೇ ಕಾಯಿಸಿಟ್ಟಿದ್ದ ಬೆಲ್ಲದ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಸಣ್ಣ ಸಣ್ಣ ಗಂಟುಗಳಿಲ್ಲದೆ ನಿಧಾನವಾಗಿ ಕಲಸುತ್ತಾ ಬನ್ನಿ. ಚೆನ್ನಾಗಿ ಕಲಿಸಿ. ಇದು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೆಳ್ಳಗೆ ಕಲಸಬೇಕು. ಅತಿ ತೆಳ್ಳಗೂ ಆಗಬಾರ್ದು, ಅತಿ ಗಟ್ಟಿನೂ ಆಗಬಾರ್ದು, ನಿಮಗೆ ಗೊತ್ತಾಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಡಬೇಕು. ಸೊ ತವವನ್ನು ಬಿಸಿ ಮಾಡಿದ ನಂತರ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಒಂದು ಸೌಟು ಹಿಟ್ಟನ್ನು ಹಾಕಿ ದಪ್ಪವಾಗಿ ಹರಡಬೇಕು. ನಂತರ ಮುಚ್ಚಳ ಹಾಕಿ 2-3 ನಿಮಿಷ ಬೇಯಿಸಿ ನಂತರ ತಿರುಗಿಸಿ ಇನ್ನೊಂದು ಬದಿಯನ್ನು ಗೋಲ್ಡನ್ ಬಣ್ಣ ಬರೋವರೆಗೆ ಬೇಯಿಸಬೇಕು. ಇದೀಗ ನಮ್ಮ ರುಚಿಯಾದ ಅಕ್ಕಿ ಹಿಟ್ಟಿನ ಸಿಹಿ ಸಿದ್ಧವಾಗಿದೆ. ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಸುಲಭವಾದ ಮನೆ ಅಡುಗೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.